ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವೆಲ್ಲ ಆರೋಗ್ಯದಿಂದ ಇರಬೇಕು ಅಂತಂದರೆ ಪ್ರಮುಖವಾದ ಪಾತ್ರ ಯಾವುದು ಅಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರ. ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ, ಆಹಾರ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡ್ತದೆ. ಬಾಯಿ ರುಚಿಗೋಸ್ಕರ ನಾವು ಹಲವಾರು ರೀತಿಯ ಆಹಾರಗಳನ್ನ ಸೇವನೆ ಮಾಡ್ತಾ ಇರ್ತೀವಿ, ಆದರೆ ಸೇವನೆ ಮಾಡಿದ ನಂತರ ಅದು ಸರಿಯಾಗಿ ಜೀರ್ಣ ಆಗುತ್ತಾ ಅನ್ನೋದು ಬಹು ಮುಖ್ಯ ಪಾತ್ರ ವಹಿಸ್ತದೆ. ಯಾಕೆಂತಂದರೆ ಸರಿಯಾಗಿ ಜೀರ್ಣ ಆದ ನಂತರವಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಪೋಷಕಾಂಶಗಳು ಸಿಗ್ತದೆ, ಆರೋಗ್ಯದಿಂದ ಇರ್ತೀವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಆಹಾರ ಪದ್ಧತಿಗಳಲ್ಲಿ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಹೇಳ್ತಾರೆ ಪ್ರೋಟೀನ್ ಇರ್ತಕ್ಕಂತಹದ್ದು, ಫೈಬರ್ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ ಇರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ವಿಷಯವನ್ನು ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಆಚಾರ್ಯ ಋಷಿ ಮುನಿಗಳು ಷಡ್ರಸಯುಕ್ತ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಂದರೆ 6 ರೀತಿಯ ಟೇಸ್ಟ್ಗಳಿರ್ತಕ್ಕಂಥ ಆಹಾರ. ಅಂದರೆ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಅಂದರೆ ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು ಹಾಗೂ ಒಗರು. ಈ ಎಲ್ಲ ರೀತಿಯ ಟೇಸ್ಟ್ ಇರ್ತಕ್ಕಂಥ ಆಹಾರ ನೀವು ಸೇವನೆ ಮಾಡ್ತು ಅಂದರೆ ನಿಮ್ಗೆ ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತದೆ. ಪ್ರೋಟೀನ್ ಸಿಗ್ತದೆ, ಕಾರ್ಬೋಹೈಡ್ರೇಟ್ಸು, ನಾರಿನಂಶ ಸಿಗ್ತದೆ, ಹಾಗೂ ಎಲ್ಲ ರೀತಿಯ ಪೋಷಕಾಂಶಗಳು ನಿಮಗೆ ಸಿಗೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾದರೆ ಯಾವಾಗ ಯಾವ ಆಹಾರ ಸೇವನೆ ಮಾಡಬೇಕು ಅದು ತುಂಬ ಮುಖ್ಯ ಒಂದು ಪಾತ್ರ ವಹಿಸ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹೊಟ್ಟೆ ಹಸುವಾಗಿರಲಿ ಆಗಿಲ್ದಲೇ ಇರಲಿ ಊಟ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಹೊಟ್ಟೆ ಹಸುವಾದರೂ ಊಟ ಮಾಡೋದಿಲ್ಲ, ಉಪವಾಸ ಇರ್ತಾರೆ. ಇದು ತಪ್ಪು. ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸುವಾಗಿದ್ದಾಗ ಜಾಸ್ತಿ ನೀವು ಉಪವಾಸದಿಂದ ಇರದಲೇ ಹೆಚ್ಚು ಉಪವಾಸ ಮಾಡ್ತಿರ್ತಾರೆ. ಅಥವಾ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅತಿಯಾಗಿ ಊಟ ಮಾಡಿಬಿಡ್ತಾರೆ. ಈ ಎರಡೂ ರೀತಿಯ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಹೊಟ್ಟೆ ಸಮಯದ ವಿಷಯಕ್ಕೆ ಬಂತು ಅಂತಂದರೆ ನಿಮಗೆ ಹೊಟ್ಟೆ ಹಸುವಾದಾಗ ಊಟ ಮಾಡಿ. ಯಾವುದೇ ಸಮಯ ಇರ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದೇನು ಸಿಂಪಲ್ ವಿಷಯ ಅಂತ ನೀವು ಅನ್ಕೋಬೋದು, ಆದರೆ ನಿಮಗೆ ಹೊಟ್ಟೆ ಹಸಿವು ಯಾವಾಗ ಆಗುತ್ತೋ ಅಂಥ ಸಂದರ್ಭದಲ್ಲೇ ನೀವು ಊಟ ಮಾಡಬೇಕಾಗ್ತದೆ. ಅದು ಬಿಟ್ಬಿಟ್ಟು ನೀವು ಊಟ ಮಾಡಬೇಕು ಅಂತ ಅಂದ್ಕೊಂಡು ಹೊಟ್ಟೆ ಹಸುವಾಗಿಲ್ಲದಲೇ ಇದ್ರೂ ಅತಿಯಾಗಿ ಊಟ ಮಾಡಿದ್ರೂ ಇದು ಅಜೀರ್ಣಕ್ಕೆ ಒಂದು ದಾರಿ ಮಾಡಿಕೊಡ್ತದೆ. ಅಥವಾ ಹೊಟ್ಟೆ ಹಸಿವಾಗಿದ್ದಾಗಲೂ ಉಪವಾಸ ಮಾಡ್ತಾಯಿತ್ತು ಅಂದರೆ ಇದು ಆರೋಗ್ಯವನ್ನು ಏರುಪೇರು ಮಾಡ್ತದೆ. ಆದ್ದರಿಂದ ಹಸಿವಾದಾಗ ನೀವು ಆಹಾರ ಸೇವನೆ ಮಾಡಬೇಕು. ಇನ್ನು ನೀರಿನ ವಿಷಯಕ್ಕೆ ಬಂತು ಅಂತಂದರೆ ಅತಿಯಾಗಿ ನೀರು ಕುಡಿತಾ ಇರ್ತಾರೆ, ಡೈಜೆಷನ್ ಸರಿಯಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಆಹಾರ ಸೇವನೆ ಮಾಡ್ತಿರ್ತಾರೆ. ಆಹಾರ ಸೇವನೆ ಮಾಡಿದ ತಕ್ಷಣ ಕೆಲವರು ಊಟ ಆದ ನಂತರ ತಕ್ಷಣ ನೀರು ಕುಡಿತಾ ಇರ್ತಾರೆ. ಇದೊಂದು ಕೆಟ್ಟ ಅಭ್ಯಾಸ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಊಟ ಆದ ನಂತರ ನಮ್ಮ ದೇಹದಲ್ಲಿ ಜಠರ ಅಗ್ನಿ ಜಾಸ್ತಿ ಆಗ್ತಾ ಇರ್ತದೆ. ಯಾಕೆಂದರೆ ತಿಂದ ಆಹಾರ ಅದು ದಹಿಸಬೇಕು, ಜೀರ್ಣ ಆಗಬೇಕು. ಆ ಉದ್ದೇಶದಿಂದ ಆ ಅಗ್ನಿ ಜಾಸ್ತಿ ಇದ್ದ ಸಂದರ್ಭದಲ್ಲಿ ನೀವು ನೀರು ಕುಡಿದಾಗ ಏನಾಗ್ತದೆ, ಆ ಅಗ್ನಿ ಮಾಂದ್ಯ ಆಗ್ತದೆ, ಅಗ್ನಿ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ ನಿಧಾನವಾಗಿ ಆಗ್ತದೆ, ಹಾಗೂ ಹಲವಾರು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ಬಾಯಾರಿಕೆ ಆದಾಗ ನೀರು ಕುಡೀರಿ, ಹಾಗೂ ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ನೀರು ಕುಡಿಯೋಕ್ಕೆ ಹೋಗಬೇಡಿ. ಇನ್ನು ಆಹಾರ, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತಂದರೆ ನೀವು ಎಲ್ಲಿರ್ತೀರೋ ಆಯಾಯ ಪ್ರದೇಶಕ್ಕೆ ಅನುಗುಣವಾದ ಆಹಾರವನ್ನು ಸೇವನೆ ಮಾಡಬೇಕಾಗ್ತದೆ. ಅಂದರೆ ಲೋಕಲ್ ಟ್ರೆಡಿಷನಲ್ ಫುಡ್. ಅಂದರೆ ಇದೇನಕ್ಕೆ ಅಂತಂದರೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಉತ್ತರ ಕರ್ನಾಟಕದ ಆಹಾರ ಪದ್ಧತಿನೇ ಬೇರೆ, ದಕ್ಷಿಣ ಕರ್ನಾಟಕದ ಆಹಾರ ಪದ್ಧತಿನೇ ಬೇರೆ. ಉತ್ತರ ಭಾರತದ ಆಹಾರ ತಿಂಡಿ ತಿನಿಸುಗಳೇ ಬೇರೆ, ದಕ್ಷಿಣ ಭಾರತದ ಆಹಾರ ತಿಂಡಿ ತಿನಿಸುಗಳೇ ಬೇರೆ. ಯಾವಾಗ ನೀವು ಬಾಯಿ ರುಚಿಗೋಸ್ಕರ ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕದ ಆಹಾರ ಸೇವನೆ ಮಾಡಿದಾಗ, ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕದ ಆಹಾರ ಸೇವನೆ ಮಾಡಿದಾಗ, ಅತಿಯಾಗಿ ಆಹಾರ ಸೇವನೆ ಮಾಡಿದಾಗ ಏನಾಗ್ತದೆ ಅಂತಂದರೆ ಅಷ್ಟು ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಯಾಕೆ ಅಂತಂದರೆ ಆಯಾ ಪ್ರದೇಶದಲ್ಲಿ ಯಾವ ಆಹಾರಗಳನ್ನ, ಧಾನ್ಯಗಳನ್ನ ಇದನ್ನು ಬೆಳೀತಾ ಇರ್ತದೋ ಅಲ್ಲಿಯ ಜನರಿಗೆ ಆ ಒಂದು ಆಹಾರಗಳನ್ನ ಜೀರ್ಣ ಮಾಡಿಸ್ಕೊಳ್ತಕ್ಕಂತಹ ಒಂದು ಶಕ್ತಿ ಅವರಲ್ಲಿ ಇರ್ತದೆ. ಅದು ಬೇರೆಯವರು ಸೇವನೆ ಮಾಡಿದಾಗ ಅಷ್ಟು ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಆದ್ದರಿಂದ ನೀವು ಪ್ರದೇಶಕ್ಕೆ ಅನುಗುಣವಾದ ಆಹಾರ, ಲೋಕಲ್ ಟ್ರೆಡಿಷನಲ್ ಫುಡ್, ಆಯಾ ಪ್ರದೇಶದಲ್ಲಿ ಏನೇನು ಬೆಳೀತಾರೋ ಅವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಆರೋಗ್ಯದಿಂದ ಇರ್ತೀರ.
ಇನ್ನು ರಾತ್ರಿ ಊಟದ ವಿಷಯಕ್ಕೆ ಬಂತು ಅಂದರೆ ರಾತ್ರಿ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಊಟ ಆದ ನಂತರ ತಕ್ಷಣ ಮಲಗಿಬಿಡ್ತಾರೆ. ಏನೋ ಕೆಲಸದ ಒತ್ತಡನೋ ಯಾವುದೋ ಒಂದು ವಿಷಯದಲ್ಲಿ ಎಷ್ಟೊತ್ತಿಗೋ ಊಟ ಮಾಡ್ತಾರೆ, ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ, ಲೇಟ್ ನೈಟು, ತಕ್ಷಣ ಅವರು ನಿದ್ದೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ರಾತ್ರಿ 8ರಿಂದ ಮ್ಯಾಕ್ಸಿಮಮ್ ಅಂತಂದರೆ 8:30 9 ಗಂಟೆ ಒಳಗಡೆ ಊಟ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಊಟ ಆದ ನಂತರ ಸ್ವಲ್ಪ ಸಮಯ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ವಾಕ್ ಮಾಡಿ ನಂತರ ನೀವು ನಿದ್ದೆ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾಗಿ ಒಂದು ಸಣ್ಣ ಸಣ್ಣ ವಿಷಯಗಳು ತುಂಬ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಇದನ್ನು ಸಿಂಪಲ್ ನೀವು ಅನ್ಕೋಬೋದು, ನೀರು ಕುಡಿಯೋದೇ ಇರಬಹುದು, ಅಥವಾ ಆಹಾರ ಸೇವನೆ ಮಾಡೋದೇ ಇರಬಹುದು, ಅಥವಾ ಆ ಪ್ರದೇಶಕ್ಕೆ ಅನುಗುಣವಾದ ಆಹಾರ ಸೇವನೆ ಮಾಡೋದೇ ಇರ್ಬೋದು, ರಾತ್ರಿ ಒಂದು ವಾಕ್ ಮಾಡೋದು, ಇವೆಲ್ಲದು ಒಂದು ಸಣ್ಣ ವಿಷಯ ಅಂತ ನಿಮಗೆ ಅನಿಸಿದ್ರೂ ಅದು ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ ಮಹತ್ತರವಾದ ಪರಿಣಾಮ ಬೀರ್ತದೆ. ಆದ್ದರಿಂದ ಇವುಗಳನ್ನೆಲ್ಲ ತಿಳ್ಕೊಂಡು ನಾವು ಇದನ್ನು ಸರಿಯಾಗಿ ಆಹಾರ, ನೀರು, ನಿಯಮಿತ ವ್ಯಾಯಾಮ, ಪ್ರದೇಶಕ್ಕೆ ಅನುಗುಣವಾದ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.